ನನ್ನ ಹೆಸರು ಡಾಕ್ಟರ್ ನೌಶಾದ್, ಕನ್ಸಲ್ಟೆಂಟ್ ಪೀಡಿಯಾಟ್ರಿಕ್ ಇಂಟೆನ್ಸಿವ್ ಯಲಹಂಕ ಹಾಸ್ಪಿಟಲ್. ಸೊ ಇವತ್ತು ನಾವು ಇಲ್ಲಿ ಎಲ್ಲರೂ ವಿ ಹ್ಯಾವ್ ಗ್ಯಾದರ್ಡ್ ಟು ಟಾಕ್ ಅಬೌಟ್ ಒಂದು ಮಗಳು ನಿಮ್ಜಾ ಫಾತಿಮಾ, 2.5 ವರ್ಷ ಮಗಳು. ಅವರು ನಮ್ಮ ಹಾಸ್ಪಿಟಲಲ್ಲಿ 3rd ಫೆಬ್ರವರಿಗೆ ಅಡ್ಮಿಟ್ ಆಗಿದ್ದರು. ಸೊ 3rd ಫೆಬ್ರವರಿಗೆ ಶಿ ಹ್ಯಾಡ್ ಎ ಫಾಲ್ ಫ್ರಮ್ 2nd ಫ್ಲೋರ್. ಅವರು 2nd ಫ್ಲೋರಿಂದ ಬಿದ್ದಾದಮೇಲೆ ನಮ್ಮ ಹಾಸ್ಪಿಟಲ್ಗೆ ಶಿಫ್ಟ್ ಆಗಿದ್ದರು. ಇನಿಷಿಯಲಿ ಅವರು ಬೇರೆ ಹಾಸ್ಪಿಟಲ್ಗೆ ಹೋಗಿದ್ರು, ಬಟ್ ಅಲ್ಲಿ ಫೆಸಿಲಿಟೀಸ್ ಏನೂ ಇರಲಿಲ್ಲ. ಅದಕ್ಕೋಸ್ಕರ ನಮ್ಮ ಹಾಸ್ಪಿಟಲ್ಗೆ ಶಿಫ್ಟ್ ಆಗಿದ್ದರು. ನಮ್ಮ ಹಾಸ್ಪಿಟಲ್ಗೆ ಬಂದಾಗ ಅವರು ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿದ್ದರು. ಸೊ ಬಾಯಿಂದ ಬ್ಲೀಡಿಂಗ್ ಆಗ್ತಾಯಿತ್ತು, ಫೇಸಿಂದ ಬ್ಲೀಡಿಂಗ್ ಆಗ್ತಾಯಿತ್ತು, ಉಸಿರಾಡೋಕ್ಕೆ ಆಗ್ತಾ ಇರಲಿಲ್ಲ, ಮಗುಗೆ ಕೋಮಾ ಸ್ಟೇಜಲ್ಲಿ ಇದ್ದು. ಸೊ ಅದಕ್ಕೋಸ್ಕರ ಇಮಿಡಿಯೇಟ್ಲಿ ನಾವು ಮಗುಗೆ ವೆಂಟಿಲೇಟರ್ ಸಪೋರ್ಟ್ ಮೇಲೆ ಹಾಕಿ ಸ್ಟೆಬಿಲೈಸ್ ಮಾಡೋಕ್ಕೆ ಏನೇನು ಪ್ರಿಕಾಷನ್ಸ್ ಬೇಕು, ಈಗ ಏನೇನು ಮೆಜರ್ಸ್ ಬೇಕು ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಸ್ಟಾರ್ಟ್ ಮಾಡಾದ್ಮೇಲೆ ಮಗು ಸ್ಟಾರ್ಟಿಂಗ್ ರೆಸ್ಪಾಂಡಿಂಗ್. ನಾವು ಬ್ಲಡ್ಡು ಕೊಡಬೇಕಾಗಿತ್ತು ಮತ್ತು ಬಿ ಪಿನೂ ತುಂಬ ಕಡಿಮೆ ಇತ್ತು ಮಗುದು. ಸೊ ಬಿ ಪಿ ಇಂಪ್ರೂವ್ ಮಾಡೋಕ್ಕೆ ಮೆಜರ್ಸು ಸ್ಟಾರ್ಟ್ ಮಾಡಿದ್ದೀವಿ, ಅಂದರೆ ನಮ್ಮ ಪೀಡಿಯಾಟ್ರಿಕ್ ಎಮರ್ಜೆನ್ಸಿ. ಅದು ಆದಮೇಲೆ ನಾವು ಇಮಿಡಿಯೇಟ್ಲಿ CT ಸ್ಕ್ಯಾನ್ಗೆ ಶಿಫ್ಟ್ ಮಾಡಿ, CT ಸ್ಕ್ಯಾನಲ್ಲಿ ಮಗುಗೆ ಬ್ರೈನಲ್ಲಿ ಸ್ವಲ್ಪ ಡ್ಯಾಮೇಜ್ ಇತ್ತು ಮತ್ತು ಕಣ್ಣು ಹಿಂದೆ ಲಾಸ್ಟ್ ಬ್ಲಡ್ ಕ್ಲಾಟ್ ಇತ್ತು. ಅದಕ್ಕೋಸ್ಕರ ಲೆಫ್ಟ್ ಐ ಆಲ್ಮೋಸ್ಟ್ ಆಚೆ ಬಂದಿತ್ತು. ಸೊ ತುಂಬ ಪ್ರೆಷರ್ ಜಾಸ್ತಿ ಆಗಿತ್ತು ಅದರಿಂದ ಕಣ್ಣು ಆಚೆ ಬಂದಿತ್ತು. ಸೊ ಇಮಿಡಿಯೇಟ್ಲಿ ನಾವು ನ್ಯೂರೋಸರ್ಜರಿ ಮತ್ತು ಆಫ್ಥಾಲ್ಮಾಲಜಿಸ್ಟ್, ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ ಎಲ್ಲಗೆ ಇನ್ವಾಲ್ವ್ ಮಾಡಿ, ಮಲ್ಟಿಡಿಸಿಪ್ಲಿನರಿ ಟೀಮ್ ಇನ್ವಾಲ್ವ್ ಮಾಡಿ ಎಲ್ಲ ಏನೇನು ಬೇಕಾಗುತ್ತೆ ಮಗುಗೆ ಎಲ್ಲ ಮಾಡಿದ್ದೀವಿ. ಸೊ ಲಾಸ್ಟ್ ಬ್ಲಡ್ ಕ್ಲಾಟ್ ಇದ್ದಾಗ ಇಮಿಡಿಯೇಟ್ ಎಮರ್ಜೆನ್ಸಿ ಬೇಸಿಸ್ ಬ್ಲಡ್ ಕ್ಲಾಟ್ ತೆಗ್ದಿದ್ದೀವಿ. ಕಣ್ಣು ಸೇವ್ ಮಾಡೋಕ್ಕೆ ಏನೇನು ಮೆಜರ್ಸ್ ಬೇಕು ಅದು ಎಲ್ಲ ಮಾಡಿದ್ದೀವಿ. ಅದು ಆದಮೇಲೆ 2 ದಿನ ಆಲ್ಮೋಸ್ಟ್ ಮಗು ವೆಂಟಿಲೇಟರ್ ಮೇಲೆ ಇದ್ದು, 2 ದಿನ ಆದಮೇಲೆ ನಾವು ವೆಂಟಿಲೇಟರಿಂದ ಆಚೆ ತೆಗೆದು ಮಗು ಸ್ಟಾರ್ಟೆಡ್ ರೆಸ್ಪಾಂಡಿಂಗ್. ಆಮೇಲೆ 2 ವಾರ ಆಲ್ಮೋಸ್ಟ್ ಹಾಸ್ಪಿಟಲಲ್ಲಿ ಇದ್ದು, 2 ವಾರ ಆದಮೇಲೆ ನಾವು ಮಗುಗೆ ಎಲ್ಲ ವಾಸಿ ಆದಮೇಲೆ ಡಿಸ್ಚಾರ್ಜ್ ಮಾಡಿದ್ದೀವಿ. ಇವತ್ತು ಮಗು ಎಲ್ಲ ಸರಿ ಇದೆ, ನಡೀತಾ ಇದೆ, ಮಾತಾಡ್ತಾ ಇದೆ. ಸೊ ಶಿ ಈಸ್ ಡೂಯಿಂಗ್ ವೆಲ್. ನನ್ನ ಹೆಸರು ಸಿರಾಜ್ ಅಂತ, ಮಗು ತಂದೆ. ಮಗು ಹೆಸರು ನಿಮ್ಜಾ ಫಾತಿಮಾ ಅಂತ, 2 ವರ್ಷ 9 ತಿಂಗಳು. ಮಗು ಈ ಥರ ಮಡಿ ಮೇಲಿಂದ ಆಟ ಆಡೋಕ್ಕೆ ಹೋಗಿ 2nd ಫ್ಲೋರಿಂದ ಬಿತ್ತು. ಅವಾಗ ನಾನು ಮನೆಯಲ್ಲೇ ಇದ್ದೆ. ಅಲ್ಲಿಂದ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಯಾರೋ ಕೆಳಗಡೆ ಇರೋರು ಕರ್ಕೊಂಡೋದ್ರು ಎಮರ್ಜೆನ್ಸಿಗೆ. ಅಲ್ಲಿ ಹೋದರೆ ಅಲ್ಲಿ ಫುಲ್ ಕ್ರಿಟಿಕಲ್ ಇತ್ತು. ಅವರು ಏನು ಮಾಡಬೇಕಂತ ಅವ್ರಿಗೆ ಅರ್ಥ ಆಗಿಲ್ಲ. ಅಲ್ಲಿಂದ ಇಲ್ಲಿ ಇಲಿಯನ್ಸಿಗೆ ನಾನು ಹೋಗಿದ ಮೇಲೆ ಇಲಿಯನ್ಸ್ ಕರ್ಕೊಂಬಂದೆ. ಇಲಿಯನ್ಸಲ್ಲಿ ಅವರು ಏನು ಮಾಡಬೇಕು ಫಸ್ಟ್ ಏಡ್ ಮಾಡಿದರು. ಫಸ್ಟ್ ಏಡ್ ಮಾಡಿದ ತಕ್ಷಣ ನಮಗೆ ರೆಫರ್ ಮಾಡಿದರು. ಯಲಹಂಕದಲ್ಲಿ ಮಣಿಪಾಲ್ ಇದೆ, ಅವ್ರದ್ದೇ ಒಂದು ಟೀಮ್ ಇದೆ. ಎಸ್ಪೆಷಲಿ ಬಂದು ಅದು ಮಕ್ಕಳಿಗೋಸ್ಕರನೇ ಒಂದು ಟೀಮೇ ಇದೆ. ನೀವು ಅಲ್ಲಿ ಹೋದರೆ ತುಂಬ ಅದು ನಿಮಗೆ ಇದಾಗುತ್ತೆ, ಟೈಮು ಸೇವ್ ಆಗುತ್ತೆ, ನಾವು ಗ್ಯಾರಂಟಿನೂ ಇರುತ್ತೆ. ನೀವು ಫಸ್ಟ್ ಅಲ್ಲಿ ಕರ್ಕೊಂಡೋಗಿ ಅಂದರು. ನಾವು ಯಾವುದೇ ಯೋಚನೆ ಮಾಡ್ತೀರಾ ಸೀದಾ ಹಾಸ್ಪಿಟ್ಲಿಗೆ ಯಲಹಂಕದಲ್ಲಿ ಮಣಿಪಾಲ್ ಬಂದ್ರಿ. ಅಲ್ಲಿ ಹೋದ್ಮೇಲೆ ಮಗು ಕ್ರಿಟಿಕಲ್ ಯಾವ ಥರ ಇತ್ತು ಅಂದರೆ ಕಣ್ಣು ಆಚೆ ಬಂದಿತ್ತು, ಲೆಫ್ಟ್ ಐ ಬ್ಲೀಡಿಂಗ್ ಬಂದಿತ್ತು, ಇದು ಟಿಶ್ಯೂಸ್ ಎಲ್ಲ ಆಚೆ ಬಂದುಬಿಟ್ಟಿತ್ತು. ಆಮೇಲೆ ಎಲ್ಲ ಡಾಕ್ಟ್ರೂ ನಾವು ಹೋದ ತಕ್ಷಣ ನಮಗೆ ಯಾವ ಥರನೂ ಅವರು ಇದು ಮಾಡಿಲ್ಲ. ಮಗುಗೆ ಯಾವ ಥರ ಟ್ರೀಟ್ಮೆಂಟ್ ಬೇಕು, ಎಮರ್ಜೆನ್ಸಿ ಏನು ಫಸ್ಟ್ ಏಡ್ ಬೇಕು ಮಾಡಿದ್ರು ಅವರು. ಮಾಡಿದಾದಮೇಲೆ ನಮಗೆ ಯಾವುದೇ ರೀತಿ ಬಿಲ್ ಕಟ್ಟಿ ಅಂತ ಹೇಳಿಲ್ಲ ಸರ್. 2 ದಿವಸ ನಮಗೆ ಏನೂ ಅವರು ಪ್ರೆಷರು ಮಾಡಿಲ್ಲ. ಮತ್ತು ಟ್ರೀಟ್ಮೆಂಟು ಶುರು ಮಾಡಿಬಿಟ್ರು. ಮೆಡಿಸನ್ ತಂದುಬಿಟ್ಟಿದ್ವು, ಎಮರ್ಜೆನ್ಸಿ ಹೋಗಿ ಅಲ್ಲೋಗಿ ಇಲ್ಲೋಗಿ ಅಂತ ಯಾವುದೇ ರೀತಿ ನಮಗೆ ಪ್ರಾಬ್ಲಮ್ಮೇ ಮಾಡಿಲ್ಲ ಸರ್ ಅವರು. ಆಮೇಲೆ ಬಂದು ಕಾರ್ತಿಕ್ ಸರು, ನೌಶಾದ್ ಸರ್ ಅವ್ರ ಅವರಿಬ್ಬರು ನಮಗೆ ತುಂಬ ಕೋಆಪ್ರೇಟ್ ಮಾಡಿದರು. ಮಗು ಇವಾಗ ನಾವು ಈ ಥರ ಕುತ್ಕೊಂಡು ಮಾತ್ರ ಮಾತಾಡ್ತಾ ಇದ್ದೆ ಅಂದರೆ ಇವರೇ ಇದಕ್ಕೆ ಕಾರಣ ಆಯಿತು. ನಾವು ಗ್ಯಾರಂಟಿನೇ ಇರಲಿಲ್ಲ ಸರ್ ಮಗು ಬಗ್ಗೆ ನಮಗೆ, ಆ ಥರ ಇತ್ತು. ಇವಾಗ ನಾವು ಇಲ್ಲಿ ಚೆನ್ನಾಗಿ ಇಲ್ಲಿ ಕೂತಿದ್ದೀರಿ ಅಂದರೆ ಇವ್ರಿಗೋಸ್ಕರನೇ. ಮಗುನೂ ಚೆನ್ನಾಗಿದೆ, ಓಡಾಡ್ತಾ ಇದೆ, ಎಲ್ಲರಿಗೂ ಇವರೇ ತಂದೆ ಇವರೇ ತಾಯಿ ಅಂತ ಎಲ್ಲ ಇದು ಮಾಡ್ತಾಯಿದೆ, ಓಡಾಡ್ತಾ ಇದೆ, ತಿಂತಾ ಇದೆ, ಚೆನ್ನಾಗಿದೆ ಸರ್, ಏನೂ ಪ್ರಾಬ್ಲಮ್ ಇಲ್ಲ. ಹಾಸ್ಪಿಟ್ಲು ಏನು ಕೆಟ್ಟದೇನು ಬೇಸಲ್ಲ, ಚೆನ್ನಾಗಿದೆ ಸರ್, ಹೋಗ್ಬೋದು. ಟ್ರೀಟ್ಮೆಂಟ್ ಏನಿಲ್ಲ ಸರ್, ಅವ್ರ ಫೌಂಡೇಶನಿಂದ ಒಂದು 75,000 ಡಿಸ್ಕೌಂಟ್ ಕೊಟ್ಟರು. ನಾವು ಒಂದು 875 ಏನೋ ಆಗಿತ್ತು, 8 ಲಕ್ಷ ಕಟ್ಟಿದ್ದೀವಿ ಸರ್. ಹಾಂ ಸರ್ ಕೊಟ್ಟರು. ನಾವೇನು ಕೇಳಿಲ್ಲ, ಅವರೇ ಇದು ಚೈಲ್ಡ್ ಅಂತ ಹೇಳಿ, ಮಗು ಅಂತೇಳಿ ಅವ್ರ ಕಡೆಯಿಂದ ಅವರೇ ಟ್ರಸ್ಟ್ ಐತೆ ಅಂತೆ, ಅವ್ರದ್ದು ಟ್ರಸ್ಟಿಂದ ನಮಗೆ ಡಿಸ್ಕೌಂಟ್ ಮಾಡಿಕೊಟ್ಟಿದ್ದಾರೆ. ಮತ್ತು ನಾವು ಕೇಳ್ಕೊಂಡ್ರಿ ಸರ್ ಇನ್ನೊಂದು ಸ್ವಲ್ಪ ಏನಾದರೂ ಮಾಡಿ ಅಂತ, ಮತ್ತೆ ಮಾಡಿಕೊಟ್ರು ಅವರು, ಡಿಸ್ಕೌಂಟು ಮಾಡಿಕೊಟ್ರು. ಯಾರು ಬೇಕಾದರೂ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಬೋದು ಸರ್, ಲೈಫ್ ಸೇವ್ ಆಗುತ್ತೆ. ಅಲ್ಲಿ ಯಲಹಂಕ ಹಾಸ್ಪಿಟಲಲ್ಲಿ ಮಕ್ಕಳು ಡಾಕ್ಟರು, ಡೈರೆಕ್ಟರು
ಸೊ ಈ ನಡುವೆ ನಮ್ಮದು ಆಸ್ಪತ್ರೆಯೂ ಹೈವೇನಲ್ಲಿ ಇರೋದ್ರಿಂದ, ಆಮೇಲೆ ಈ ಸುತ್ತಮುತ್ತ ಏರಿಯಾಸಿಂದ ನಮಗೆ ಸುಮಾರು ಆಕ್ಸಿಡೆಂಟ್ಸು, ಟ್ರಾಮಾ ಮಕ್ಕಳು ಜಾಸ್ತಿ ಬರ್ತಾರೆ. ಸೊ ಮಕ್ಕಳಿಗೆ ಈ ಥರ ಟ್ರಾಮಾ ಆದಾಗ ಕೇರ್ ತಗೊಳ್ಳೋಕ್ಕೋಸ್ಕರ ಮಕ್ಕಳದು ಸಪ್ರೇಟ್ ಎಮರ್ಜೆನ್ಸಿ ಇರಬೇಕು, ಸಪ್ರೇಟ್ ICU ಇರಬೇಕು, ಆಮೇಲೆ ಮಕ್ಕಳಿಗೆ ನೋಡ್ಕೊಳ್ಳೋ ರೀತಿ ಸರ್ಜನ್ಸು ಇರಬೇಕು. ಸೊ ಇದೆಲ್ಲ ಫೆಸಿಲಿಟೀಸ್ ನಮಗೆ ಮಣಿಪಾಲ್ ಯಲಹಂಕ ನಲ್ಲಿ ಇರೋದ್ರಿಂದ ನಾವು ಯಾವುದೇ ರೀತಿ ಸೀರಿಯಸ್ ಮಕ್ಕಳು ಇದ್ದರೆ ನಾವು ಅವ್ರನ್ನ ಪೂರ್ಣ ಥರ ಟ್ರೀಟ್ಮೆಂಟ್ ಮುಗಿಸಿ ಅವ್ರನ್ನ ವಾಸಿ ಮಾಡೋ ರೀತಿ ನಾವು ನೋಡ್ಕೋಬಹುದು. ಸರ್ ತಂದೆಯವ್ರು ಹೇಳ್ದಂಗೆ ಈಗ ಯಂಗ್ ಪೇರೆಂಟ್ಸ್ ಇರ್ತಾರೆ, ಅವ್ರಿಗೆ ದುಡ್ಡಿನ ಕಾಳಜಿ ತುಂಬ ಇರುತ್ತೆ ಈ ಥರ ಪ್ರೈವೇಟ್ ಆಸ್ಪತ್ರೆಗೆ ಹೋದಾಗ. ಸೊ ಅದಕ್ಕೆ ಸಪೋರ್ಟ್ ಮಾಡೋಕ್ಕೋಸ್ಕರನೂ ಮಣಿಪಾಲ್ ಫೌಂಡೇಶನ್ ಕಡೆಯಿಂದ ಮಕ್ಳಿಗೆ ಪರವಾಗಿ ನಾವು ಫಂಡ್ಸ್ ರೇಸ್ ಮಾಡ್ತೀವಿ. ಯಾವುದೇ ರೀತಿ ಸಪೋರ್ಟ್ ಇದ್ದರೆ ಅದನ್ನು ನಾವು ಕೊಡೋಕ್ಕೆ ರೆಡಿ ಇದ್ದೀವಿ. ಸೊ ಎಲ್ಲ ರೀತಿಯಿಂದ ಡಾಕ್ಟರ್ಸ್ ಕಡೆ ಆಗಲಿ, ಆಸ್ಪತ್ರೆ ಕಡೆ ಆಗಲಿ, ಆಮೇಲೆ ಪೇರೆಂಟ್ಸ್ ಸಪೋರ್ಟಿಂದ ಮಕ್ಕಳ ಪರವಾಗಿ ಏನೇನು ಟ್ರೀಟ್ಮೆಂಟ್ ಮಾಡೋ ಅವಶ್ಯಕತೆ ಇದ್ದರೆ ನಮ್ಮದು 60 ಜನದ್ದು ಬರೀ ಮಕ್ಕಳು ಸ್ಪೆಷಾಲಿಟೀಸ್ ಇದ್ದಾವೆ. 60 ಜನ ಡಾಕ್ಟರ್ಸು ಬರೀ ಮಕ್ಕಳಿಗೆ ಸಂಬಂಧಪಟ್ಟು ಸ್ಪೆಷಾಲಿಟೀಸ್ ಇದ್ದಾವೆ. ಅದರಲ್ಲಿ ಸಪ್ರೇಟಾಗಿ ಮಕ್ಕಳು ಎಮರ್ಜೆನ್ಸಿ, ಮಕ್ಕಳು ICU, ಮಕ್ಕಳು ಸರ್ಜನ್ಸು, ನ್ಯೂರೋ ಸರ್ಜನ್ಸು, ಪ್ಲಾಸ್ಟಿಕ್ ಸರ್ಜನ್ಸು, ಜೊತೆಗೆ ಮಕ್ಕಳು ಸಂಬಂಧಪಟ್ಟು ಪಲ್ಮನಾಲಜಿಸ್ಟ್, ಇಮ್ಯುನಾಲಜಿಸ್ಟ್, ಮಕ್ಕಳಿಗೆ ಸಪ್ರೇಟ್ ಕ್ಯಾನ್ಸರ್ ಡಾಕ್ಟರ್ಸು, ಎಲ್ಲ ರೀತಿ ಸ್ಪೆಷಾಲಿಟೀಸು ಒಂದೇ ಜಾಗದಲ್ಲಿರೋದ್ರಿಂದ ಯಾವುದೇ ಮಗುಗೆ ಯಾವುದೇ ರೀತಿ ಸೀರಿಯಸ್ ಪ್ರಾಬ್ಲಮ್ ಇದ್ದರೆ ನಾವು ನೋಡ್ಕೊಳ್ಳೋ ಪರಿಸ್ಥಿತಿನಲ್ಲಿ ಇದ್ದೀವಿ. ಸೊ ನಿಜ್ಮಾ ಫಾತಿಮಾ ಅವ್ರ ತಂದೆ ಅವ್ರಿಗೂ ತುಂಬ ಧನ್ಯವಾದಗಳು. ಅವರು ನಮ್ಮನ್ನು ಟ್ರಸ್ಟ್ ಮಾಡಿ ಮಗುದು ಟ್ರೀಟ್ಮೆಂಟ್ ಮುಂದೆ ಒರೆಸಿದ್ರು. ಆಮೇಲೆ ಮಗು ಇವತ್ತು ಜೀವಂತವಾಗಿದೆ. ಸೊ ಅದು ನಮಗೆ ಎಲ್ಲಕ್ಕಿಂತ ಜಾಸ್ತಿ ಸಂತೋಷ. ಮಿಕ್ಕಿದ್ದೆಲ್ಲ ನಾವು ಅದಕ್ಕೆ ನಮಗೆ ಟ್ರೈನಿಂಗ್ ಸಿಕ್ಕಿರುತ್ತೆ, ನಾವು ಮಾಡ್ತೀವಿ. ಬಟ್ ಈ ಥರ ಮಗು ಒಂದು ಸರಿ ಬಂದು ರಿಕವರಿ ಆದಾಗ ನಮಗೆ ತುಂಬ ಸಂತೋಷ ಆಗುತ್ತೆ. ಈಗಿನ ಕಾಲದಲ್ಲಿ ಮಕ್ಕಳು ಆಕ್ಸಿಡೆಂಟ್ಸು ತುಂಬ ಜಾಸ್ತಿ ಆಗ್ತಾಯಿದೆ. ಸೊ ಯಾಕೆಂದರೆ ಮೋರ್ ದೆನ್ ಇನ್ಫೆಕ್ಷಸ್ ಡಿಸೀಸಸ್ ನೆಕ್ಸ್ಟು ಆಲ್ಮೋಸ್ಟ್ 20-25 ವರ್ಷದಲ್ಲಿ ಮಕ್ಕಳು ಕಾಯಿಲೆಗಳು ಏನಿರುತ್ತೆ ಅಂದರೆ, ಒಂದು ಆಕ್ಸಿಡೆಂಟ್ಸು, ಇಂಜುರೀಸು, ಎರಡನೇದು ಮಕ್ಕಳು ಮೆಂಟಲ್ ಹೆಲ್ತ್ ಡಿಸೀಸ್ ಇರ್ಬೋದು, ಮೂರನೇದು ಈಗ ಜಂಕ್ ಫುಡ್ ತಿಂದು ಮಕ್ಕಳದು ಒಬೆಸಿಟಿ, ಆ ಥರ ಪ್ರಾಬ್ಲಮ್ಸ್ ನೆಕ್ಸ್ಟ್ 25 ಇಯರ್ಸಲ್ಲಿ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ. ಯಾಕಂದರೆ ಎಲ್ಲ ಕಡೆ ಸ್ವಲ್ಪ ಪೇರೆಂಟ್ಸು ಅದನ್ನು ನೋಡ್ಕೋಬೇಕು, ಕರೆಕ್ಟಾಗಿ ಡಯಟ್ ಕೊಡಬೇಕು. ಮಗು ಬೆಳೆಯೋ ವಯಸ್ಸಲ್ಲಿ ಎಸ್ಪೆಷಲಿ 1 ವರ್ಷದಿಂದ 4 ವರ್ಷದ ಮಧ್ಯ ಸ್ವಲ್ಪ ತುಂಟತನ ಜಾಸ್ತಿ ಇರುತ್ತೆ. ಅವ್ರನ್ನ ನೋಡ್ಕೊಳ್ಳೋ ರೀತಿ ನಾವೆಲ್ಲರೂ ಹೋರಾಡಬೇಕಾಗುತ್ತೆ. ನಾವು ನಾಟ್ ಓನ್ಲಿ ಫ್ಯಾಮಿಲೀಸ್ ಬಟ್ ಆಲ್ಸೋ ನೇಬರ್ಸ್, ಕಮ್ಯುನಿಟಿ ಎಲ್ಲರೂ ಸೇರಿಕೊಂಡು ಮಕ್ಕಳನ್ನ ಈ ರೀತಿ ಆಕ್ಸಿಡೆಂಟ್ಸ್ ಆಗಲಿಲ್ಲದಂಗೆ ನಾವು ನೋಡ್ಕೋಬೇಕಾಗುತ್ತೆ. ಇಂತಹ ಕೇಸು ಇದೇ ಫಸ್ಟು ಸುಮಾರು ಆಲ್ಮೋಸ್ಟ್ ನಾವು ಈಗ 4-5 ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್, ಸೀರಿಯಸ್ ಆಕ್ಸಿಡೆಂಟ್ಸ್ ಆಗಿರೋ ರೀತಿ ನಾವು ಮಕ್ಕಳನ್ನ ನೋಡ್ಕೊಂಡಿದ್ದೀವಿ. ಕಾರ್ ಆಕ್ಸಿಡೆಂಟ್ಸ್ ಆಯಿತು, ಕಾರ್ ಟು 2 ವೀಲರ್ಸ್, ಸುತ್ತಮುತ್ತ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಏರ್ಪೋರ್ಟ್ ಹೈವೇ ಇರೋದ್ರಿಂದ ನಮ್ಮದು ಆಸ್ಪತ್ರೆ ಫಸ್ಟು ದೊಡ್ಡ ಆಸ್ಪತ್ರೆ ಏರ್ಪೋರ್ಟ್ ರೋಡಲ್ಲಿ ಬರುತ್ತೆ, ಏರ್ಪೋರ್ಟ್ ಕಡೆಯಿಂದ ಬರುವಾಗ. ಸೊ ಅದಕ್ಕೋಸ್ಕರ ಆಕ್ಸಿಡೆಂಟ್ ಆ್ಯಂಡ್ ಎಮರ್ಜೆನ್ಸೀಸ್ ಯಾವಾಗಲೂ ಬ್ಯುಸಿ ಇರುತ್ತೆ ಈ ಥರ ಪ್ರಾಬ್ಲಮ್ಸಿಂದ. ಜನವರಿ ಫೆಬ್ರವರಿದಲ್ಲಿ 6 ಪೇಷಂಟ್ಸ್ ಈ ಥರ ಇದ್ದರು. ಅವ್ರದಲ್ಲಿ ನಿಮ್ಜಾ ಫಾತಿಮಾ ಅವರು ತುಂಬ ಸೀರಿಯಸ್ ಕ್ರಿಟಿಕಲ್. ಬಟ್ 6 ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಇನ್ ಚಿಲ್ಡ್ರನ್ ಓನ್ಲಿ ಇನ್ ದ 2 months.